ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಣಿದಾಸ ಸಿಂಹಾಸನಪುರಿ. ಇವತ್ತು ಒಂದು ಚಿಕ್ಕ ವಿಷಯವಾಗಿ ನಾನು ಈ ವಿಡಿಯೋಗೆ ಬರ್ತಾ ಇದ್ದೀನಿ. ವೀಕ್ಷಕರೇ ಹಾಗೆ ಸ್ನೇಹಿತರೆ, ಏನಂತಂದರೆ ಸ್ನೇಹಿತರೆ, ಇತ್ತೀಚೆಗೆ ನಾವು ಭಾಳಷ್ಟು ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಎಕ್ಸಾಂಪಲು, ಇತ್ತೀಚೆಗೆ ಅಮೇರಿಕಾ ನಮ್ಮ ದೇಶದ ಪದಾರ್ಥಗಳು, ಏನು ಸರಕು ಪದಾರ್ಥಗಳಿದೆ, ಅದನ್ನು ತನ್ನ ದೇಶಕ್ಕೆ ತಗೋಬೇಕಾದರೆ ಆಮದು ಮಾಡ್ಕೊಳ್ಬೇಕಾದ್ರೆ 50% ತೆರಿಗೆಯನ್ನು ವಿಧಿಸ್ತಾ ಇರೋದು. ಹಾಗೆಯೇ ಪಕ್ಕದ ಚೀನಾ ದೇಶದಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಮೇರಿಕಾ, 100% ತೆರಿಗೆಯನ್ನು ವಿಧಿಸ್ತಾ ಇದೆ. ಇದರಿಂದ ಮುಂದೊಂದು ದಿನ ಅಮೇರಿಕಾ ದಿವಾಳಿ ಆಗುವಂಥ ಪರಿಸ್ಥಿತಿಯೂ ಬರ್ಬೋದು ಅಂತ ಆರ್ಥಿಕ ತಜ್ಞರು ಕೂಡ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಅಮೇರಿಕಾ ಏನಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ನಮ್ಮ ದೇಶದ ವಿದ್ಯಾರ್ಥಿಗಳು ಅಮೇರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡದಿದ್ದರೆ, ಹಾಗೆಯೇ ಕೆಲಸಕ್ಕೆ ಏನು ತೆರಳಿದಾರಲ್ಲ ಅಮೇರಿಕಾದಲ್ಲಿ ತೆರಳುತ್ತಾ ಇರೋರು ಕೂಡ ಇವಾಗ ಹೆಚ್ಚಿನ ಶುಲ್ಕವನ್ನು ವೀಸಾಗೆ ನೀಡಬೇಕಾಗಿರುವಂಥ ಪರಿಸ್ಥಿತಿ ಉಲ್ಬಣ ಆಗಿದೆ. ಈ ಮಧ್ಯೆ ನಾನು ಯಾಕೆ ಸ್ವಲ್ಪ ವಿಚಾರವನ್ನು ಬೇರೆ ಥರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಸ್ನೇಹಿತರೆ, ಇವತ್ತು ನಾನು ಪ್ರತಿದಿನನೂ ಪಾರ್ಕ್ ಹೋಗ್ತಾ ಇರ್ತೀನಿ. ಅಲ್ಲಿ ಕಡಲೆಕಾಯಿ ಮಾರುವ ವ್ಯಕ್ತಿಗೆ ಒಂದು 10 ರೂಪಾಯಿ ವ್ಯಾಪಾರ, ಇನ್ನೊಬ್ಬರಿಗೆ ಹಾಗೆಯೇ ಒಂದು 10 ರೂಪಾಯಿ ವ್ಯಾಪಾರ, ಒಂದು 50ರಿಂದ 100 ರೂಪಾಯಿ ವ್ಯಾಪಾರ ಮಾಡುವಂಥದ್ದು ನನ್ನದು ದಿನದ ಒಂದು ಖರ್ಚಿನ ವಿವರ. ಯಾಕೆ ಈ ಥರ ಮಾಡ್ತೀನಿ ಅಂತಂದರೆ, ನನ್ನನ್ನು ನಂಬಿಕೊಂಡು ಅಂತಲ್ಲ, ನಮ್ಮಂಥ ಗ್ರಾಹಕರನ್ನ ನಂಬಿಕೊಂಡು ಆತ ಕಾಯ್ತಾ ಇರ್ತಾನೆ, ಒಬ್ಬ ಕಡಲೆಕಾಯಿ ಮಾರೋನು. ಆ ದುಡಿದಂಥ ದುಡ್ಡಿಂದ ಕುಟುಂಬ ನಿರ್ವಹಣೆ ನಡೀತಾ ಇರ್ತದೆ. ಹಾಗಿದ್ರೆ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ, ಅವ್ರ ಜೀವನ ನಡೀತಾ ಇದೆ. ಇದೇ ಥರದ ಸ್ನೇಹಿತರೆ, ಹಿಂದೆ ನಮ್ಮ ತಂದೆ ತಾಯಿ ಅಥವಾ ಅಜ್ಜಿ ತಾತನ ಕಾಲದಲ್ಲಿ ನಮ್ಮ ಮನೆಗಳ ಹತ್ರ ಶೆಟ್ರ್ ಅಂಗಡಿ ಅಥವಾ ಇತರೆ ವ್ಯಕ್ತಿಗಳು ನಿರ್ಮಿಸ್ಕೊಂಡಿರುವಂತಹ ಒಂದು ವ್ಯಾಪಾರಿ ಪ್ರಾವಿಷನ್ ಸ್ಟೋರ್ಗಳಿರ್ತಾ ಇದ್ವು. ಅಲ್ಲಿ ನಾವೇನು ಮಾಡ್ತಾಯಿದ್ವಿ, ನಮ್ಮ ಮನೆಯ ಶುಭ ಕಾರ್ಯಗಳಿಗೆ ಸಾಲ ತಗೊಂಡ್ಬಂದು ನಮ್ಮ ಏನು ಕಾರ್ಯಕ್ರಮಗಳಿದೆ ಅದು ಮುಗಿಸ್ಕೊಂಡು ನಂತರ ಆತ ಕೊಟ್ಟಿದ್ದಂಥ ಸಾಲವನ್ನು ತೀರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಕಾಲ ಸ್ವಲ್ಪ ಬದಲಾವಣೆ ಆಗಿದೆ. ಯಾಕೆಂದರೆ ಕಾಮರ್ಸ್ ಆಲ್ರೆಡಿ ಲಗ್ಗೆ ಇಟ್ಟು ಎಷ್ಟೋ ಸಣ್ಣ ವ್ಯಾಪಾರಸ್ಥರ ಕುಟುಂಬಗಳನ್ನೇ ನಾಶ ಮಾಡಿದೆ. ಯಾಕೆಂದರೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇತ್ತೀಚೆಗೆ ಡಿ-ಮಾರ್ಟು, ಸೂಪರ್ ಮಾರ್ಟು, ಆ ಮಾರ್ಟು, ಈ ಮಾರ್ಟು, ಎಲ್ಲ ಮಾರ್ಟು ಬಂತು. ಅಮೆಝಾನು, ಫ್ಲಿಪ್ಕಾರ್ಟು, ಇತರೆ ದೊಡ್ಡ ದೊಡ್ಡ ಕಂಪನಿಗಳ ಆನ್ಲೈನ್ ಶಾಪಿಂಗು ಸ್ಟಾರ್ಟ್ ಆಯಿತು. ಇದರಿಂದ ಏನಾಯಿತು, ಸಣ್ಣ ಪ್ರಾವಿಷನ್ ಸ್ಟೋರ್ಗಳು ಇಟ್ಕೊಂಡವರು, ಬಟ್ಟೆ ಅಂಗಡಿಗಳು ಇಟ್ಕೊಂಡಿರೋರು, ಅವರು ಇವಾಗ ಸಂಕಷ್ಟಕ್ಕೆ ಸಿಲುಕುವಂತಾಯಿತು. ಕಾರಣ ಏನಂತಂದರೆ, ನಾವು ಮೊಬೈಲಲ್ಲಿ ತುಂಬ ಕಡಿಮೆ ರೇಟಿಗೆ ಬಟ್ಟೆ ಸಿಗ್ತಾಯಿದೆ, ಪದಾರ್ಥ ಸಿಗ್ತಾಯಿದೆ ಅಂದ್ಬಿಟ್ಟು ಆನ್ಲೈನ್ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆದರೆ ನಾವು ಯೋಚನೆ ಮಾಡ್ಬೇಕು ಸ್ನೇಹಿತರೆ, ನಾವು 1 ರೂಪಾಯಿ 5 ರೂಪಾಯಿ ಯೋಚನೆ ಮಾಡ್ತಾಯಿದ್ದೀವಿ, ಅಂದರೆ ಉಳಿಸೋದಕ್ಕೆ. ಅಲ್ಲೆಲ್ಲೋ ಹೋಗುತ್ತೆ ಸ್ನೇಹಿತರೆ. ಆದರೆ ಅದೇ 1 ರೂಪಾಯಿ 5 ರೂಪಾಯಿ ನಿಮ್ಮ ಪಕ್ಕದ ಅಂಗಡಿಯವ್ರಿಗೋ ಯಾರ್ಯಾರಿಗೋ ನೀವು ಕೊಟ್ಟರೆ ಅವ್ರ ಕುಟುಂಬ ನಿರ್ವಹಣೆ ಆಗುತ್ತೆ, ಅವ್ರ ಕುಟುಂಬ ಚೆನ್ನಾಗಿರುತ್ತೆ, ಅವ್ರದ್ದು ಒಂದು ಕುಟುಂಬ ಜೀವನ ಅಂತ ಸಾಗುತ್ತೆ. ನಾವು ನಮ್ಮ ಕನ್ನಡಿಗರು ನಮ್ಮ ಸುತ್ತಮುತ್ತಲಿರುವಂತಹ ನಮ್ಮ ಏರಿಯಾದ ಜನರೇ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಬೇರೆ ಯಾರು ಬಂದರೂ ಕೂಡ ವ್ಯಾಪಾರ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದೀವಿ, ಅವ್ರನ್ನೇ ಬೆಳೆಸೋದಾಗಿರ್ಬೋದು. ಆದರೆ ನಮ್ಮ ಸುತ್ತಮುತ್ತಲಿರುವ ನಮ್ಮ ಅಣ್ಣ ತಮ್ಮದಿರಾಗಿರೋ ಅಥವಾ ಇನ್ನೊಬ್ಬರು ಯಾರೋ ಆಗಿರುವಂಥವ್ರನ್ನ ನಾವು ನಿರ್ಲಕ್ಷ್ಯ ಮಾಡಿ ಈ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಉದ್ಧಾರ ಮಾಡ್ತಾ ಇದ್ದೀವಿ. ಸರಿ ಇದೆಯಾ ಸ್ನೇಹಿತರೆ? ನಿಮ್ಮ ಸರಿ ಅನ್ಸಿದ್ರೆ ನನಗೇನು ಬೇಜಾರಿಲ್ಲ. ಯಾಕಂತಂದರೆ, ಸರ್ ಕ್ರೆಡಿಟ್ ಕಾರ್ಡಲ್ಲಿ ಸಾಲ ಕೊಡ್ತಾರೆ, ಅದಕ್ಕೆ ಶಾಪಿಂಗ್ ಮಾಡ್ತೀರಿ ಮಾಡಿ ಸ್ನೇಹಿತರೆ, ಅದಕ್ಕೆ ನಾನು ಯಾವುದಕ್ಕೂ ತಪ್ಪಲ್ಲ ಅಂತ ಹೇಳ್ತೀನಿ. ಆದರೆ ತಮ್ಮ ಹತ್ರ ದುಡ್ಡಿದ್ರು ಇನ್ನೊಬ್ರಿಗೆ ಬಟ್ಟೆ ಅಂಗಡಿ ಮಾಡಿದ್ದಾರೆ, ಮತ್ತು ಏನು ಒಂದು ಪ್ರಾವಿಷನ್ಸ್ ಅಂಗಡಿ ಮಾಡಿದ್ದಾರೆ, ನೀವು ಫ್ರೆಂಡ್ಸೇ ಮಾಡಿರ್ತಾರೆ ಅಥವಾ ನಿಮ್ಮ ರಿಲೇಟಿವ್ಸೇ ಮಾಡಿರ್ತಾರೆ, ಯಾರೇ ಮಾಡಿರ್ತಾರೆ, ನೀವು ಫ್ರೀಯಾಗಿ ಅದನ್ನು ಖರೀದಿ ಮಾಡಬೇಡಿ. ಆದರೆ ನೀವು ಒಂದು 5 ರೂಪಾಯಿನೋ 10 ರೂಪಾಯಿನೋ ಎಷ್ಟೋ ಜಾಸ್ತಿ ಕೊಟ್ಟರು
ಅದೇನು ವ್ಯರ್ಥ ಆಗಲ್ಲ. ಯಾಕಂದರೆ ಅವನ ಕುಟುಂಬ ನಿರ್ವಹಣೆ ಆಗುತ್ತೆ, ಅವನ ಬಾಡಿಗೆ ಕಟ್ಟೋದಕ್ಕಾಗತ್ತೆ, ಇತರೆ ವೆಚ್ಚಗಳಿಗೆ ಅನುಕೂಲ ಆಗುತ್ತೆ. ಅವರು ನಮ್ಮನ್ನು ನಂಬಿ ಒಂದು ಅಂಗಡಿಗಳನ್ನು ಮಾಡಿರ್ತಾರೆ ಸ್ನೇಹಿತರೆ. ದಯಮಾಡಿ ನಾನು ಅರ್ಥ ಮಾಡಿಸೋಕೆ ಹೊರಟಿರೋ ವಿಷಯ ಏನಂತಂದರೆ ಸ್ನೇಹಿತರೆ, ನಾವು ಯಾಕೆಂತಂದರೆ ಬೇರೆ ರಾಜ್ಯಗಳಲ್ಲಿ ವಲಸೆ ಬಂದಿರೋನು ಅಷ್ಟು ಚೆನ್ನಾಗಿ ಬೆಳೆದು ಬಿಡಲ್ಲ. ಆದರೆ ನಾವೆಲ್ಲರೂ ಒಂದೇ ಸಮಾನ ನೋಡ್ತಾ ಇದ್ದೀವಿ, ಎಲ್ಲನೂ ಬೆಳೆಸೋದಕ್ಕೆ ರೆಡಿಯಾಗಿದ್ದೀವಿ. ಆಗಿದ್ಮೇಲೆ ನಮ್ಮವ್ರನ್ನೂ ಕೂಡ ಚಿಕ್ಕ ಚಿಕ್ಕ ಅಂಗಡಿಗಳು, ಚಿಕ್ಕ ಚಿಕ್ಕ ಕ್ಯಾಂಟೀನ್ಗಳು, ಹಾಗೆಯೇ ಚಿಕ್ಕ ಚಿಕ್ಕ ಬಟ್ಟೆ ಅಂಗಡಿಗಳು, ಈ ಥರ ಸುಮಾರು ಸಣ್ಣ ವ್ಯಾಪಾರಸ್ಥರನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಸ್ನೇಹಿತರೆ. ಇವತ್ತಿನ ಜೀವನದಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ವಿದ್ಯಾರ್ಥಿಗಳು ಒಂದು ಉದ್ಯೋಗ ಕಂಡುಕೊಳ್ಳೋದಕ್ಕೆ ಸಾಲ ಮಾಡಿ ಬಂಡವಾಳ ತಂದು ಹಾಕಿರ್ತಾರೆ. ಇಲ್ಲೂ ವ್ಯಾಪಾರ ಆಗಿಲ್ಲ ಅಂದರೆ ಸ್ನೇಹಿತರೆ, ಮುಂದೆ ಅವರು ಪಾಪ ಏನು ಮಾಡಬೇಕು ಅದನ್ನು ತಾವು ಯೋಚನೆ ಮಾಡಿ. ನಿಮ್ಮ ಕೈಯಲ್ಲೇ ಒಂದು 5 ರೂಪಾಯಿ 10 ರೂಪಾಯಿ ಹೋದ್ರೂ ನಿಮ್ಮ ಅಣ್ಣ ತಮ್ಮನಿಗೆ ಯಾರಿಗೂ ಕೊಟ್ಟೆ ಅಂದ್ಕೊಳ್ಳಿ. ಚರ್ಚೆ ಜಾಸ್ತಿ ಮಾಡ್ತೀವಿ ನಾವು ಖರೀದಿ ಮಾಡಬೇಕಾದ್ರೆ. ಮಾಡಿ, ಆದರೆ ಅದಕ್ಕೊಂದು ತೂಕ ಇರಲಿ, ಅದಕ್ಕೊಂದು ಬೆಲೆ ಇರಲಿ. ಸ್ನೇಹಿತರೆ, ನಿಮ್ಗೇನಾದ್ರು ಇದು ನಾನು ಮಾತಾಡಿದ್ದು ಬೇಜಾರಾದರೆ ದಯಮಾಡಿ ಕ್ಷಮಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇಲ್ಲಾಂದರೆ ಡಿಲೀಟ್ ಮಾಡಿ. ನಾನು ಅದಕ್ಕೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಕಮೆಂಟ್ ಹಾಕಿ, ನಿಮಗೆ ಏನು ಅನಿಸುತ್ತೋ ಕಮೆಂಟ್ ಹಾಕಿ. ನೀವು ಕೆಟ್ಟದಾಗಾದರೂ ಕಮೆಂಟ್ ಹಾಕೋನೋ ನಾನು ಸ್ವೀಕಾರ ಮಾಡ್ತೀನಿ. ಯಾಕಂತಂದರೆ ನಾನು ಬದುಕ್ತಾ ಇರೋದು ಬುದ್ಧಿವಂತ ಮನುಷ್ಯರ ಜೊತೆ ಅಂತ ಭಾವಿಸಿದ್ದೇನೆ. ನಾನು ನಿಮ್ಮ ಅಜ್ಞಾನಿ ಮಣಿದಾಸ್. ಧನ್ಯವಾದಗಳು.